ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪುಷ್ಪ. ಇವತ್ತಿನ ರೆಸಿಪಿ ಬಂದು ಸಿಂಪಲ್ಲಾಗಿ ಚಿಕನ್ ಬಿರಿಯಾನಿನ ಮಾಡೋದು ಹೇಗೆ ಅಂತ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು 2ರಿಂದ 3 ಬೆಳ್ಳುಳ್ಳಿನ ಹಾಕ್ಕೊಳ್ಳಿ. ಜೊತೆಗೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಶುಂಠಿ, ಸ್ವಲ್ಪ ತೆಂಗಿನ ತುರಿ ಮತ್ತು ಮೆಣಸಿನ್ಕಾಯಿ, ಒಂದು 3 ಮೆಣಸಿನ್ಕಾಯಿನ ಹಾಕ್ಕೊಂಡು ಇದನ್ನು ನೀವು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ಮಿಕ್ಸಿ ಮಾಡ್ಕೊಂಡ್ಮೇಲೆ ನೀವು ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ಗೆ ಒಂದು 2ರಿಂದ 3 ಟೇಬಲ್ ಸ್ಪೂನು ಎಣ್ಣೆ, ತುಪ್ಪನ ಆ್ಯಡ್ ಮಾಡ್ಬೋದು. ನಾನು ತುಪ್ಪ ಆ್ಯಡ್ ಮಾಡ್ತಾಯಿಲ್ಲ, ಎಣ್ಣೆನಲ್ಲೇ ಮಾಡ್ತಾಯಿದ್ದೀನಿ. ಒಂದು ಈರುಳ್ಳಿನ ಹಚ್ಚಿಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಕೆಂಪು ಬಣ್ಣ ಬರೋ ತನಕ ನೀವು ಫ್ರೈ ಮಾಡ್ಕೊಳ್ಳಿ. ಕಂದು ಬಣ್ಣ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಿ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿದಷ್ಟು ಬಿರಿಯಾನಿ ತುಂಬ ಚೆನ್ನಾಗಾಗುತ್ತೆ. ಸೊ ಅದಕ್ಕೆ ಒಂದು 2 ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಟೊಮ್ಯಾಟೋನು ಕೂಡ ಅಷ್ಟೇ ಹಸಿ ವಾಸನೆ ಹೋಗಿ ಚೆನ್ನಾಗಿ ಬೇಯೋ ಥರ, ಎಣ್ಣೆನಲ್ಲೇ ಬೇಯಬೇಕು ಆ ಥರ ನೀವು ಅದನ್ನು ಫ್ರೈ ಮಾಡ್ಕೊಳ್ತಾ ಬನ್ನಿ. ಚೆನ್ನಾಗಿ ಫ್ರೈ ಮಾಡಿ. ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ನಾವು ರುಬ್ಬಿಟ್ಕೊಂಡಿರೋವಂಥ ಮಸಾಲನ ಆ್ಯಡ್ ಮಾಡಿ ಫ್ರೆಂಡ್. ಮಸಾಲನ ಆ್ಯಡ್ ಮಾಡಿದ್ಮೇಲೆ ಅದು ಕೂಡ ಹಸಿ ವಾಸನೆ ಹೋಗೋ ಥರ ಚೆನ್ನಾಗಿ ಫ್ರೈ ಮಾಡಿ. ಹಸಿ ವಾಸನೆ ಹೋಗೋ ಥರ ಚೆನ್ನಾಗಿ ಫ್ರೈ ಮಾಡಿ. ಫ್ರೈ ಮಾಡಿದ್ಮೇಲೆ ನಾನು ನೋಡಿ ಫ್ರೈ ಆಗಿದೆ. ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಮಟನ್ ಸಾಂಬಾರು ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ. ಬೇಕು ಅಂದರೆ ನೀವು ರೆಡ್ ಚಿಲ್ಲಿ ಪೌಡರು ಮತ್ತು ಸ್ವಲ್ಪ ಧನಿಯಾ ಪೌಡರ್ ಮಿಕ್ಸ್ ಮಾಡ್ಕೋಬೋದು. ಮತ್ತು ಸ್ವಲ್ಪ ಅರಿಶಿನ ಪುಡಿ ಮತ್ತು ಚಿಕನ್ ಮಸಾಲ ಆ್ಯಂಡ್ ಫ್ರೈದು ನಾನು 1 ಟೇಬಲ್ ಸ್ಪೂನಷ್ಟು ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನು ಕೂಡ ನೀವು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಬನ್ನಿ. ನೀಟಾಗಿ ಫ್ರೈ ಮಾಡಿದಷ್ಟು ಹಸಿ ವಾಸನೆ ಎಲ್ಲ ಹೋಗಿ ಬಿರಿಯಾನಿ ತುಂಬ ಚೆನ್ನಾಗಾಗುತ್ತೆ. ಮತ್ತು ನೆಕ್ಸ್ಟು ಇದಕ್ಕೆ ನಾನು ಒಂದು 1/4 kg ಆಗುವಷ್ಟು ಚಿಕನನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಇದನ್ನು 1.5 ಲೋಟಕ್ಕೆ ಮಾಡ್ತಾಯಿದ್ದೀನಿ. ಸೊ ಬೇಕು ಅಂದರೆ ನೀವು ಇನ್ನೂ ಸ್ವಲ್ಪ ಚಿಕನನ್ನು ಹಾಕ್ಕೊಂಡು ಮಾಡ್ಕೋಬೋದು. ಸೊ ಚಿಕನ್ನು ಎಲ್ಲ ನೀಟಾಗಿ ಫ್ರೈ ಆಗ್ತಾಯಿದೆ. ನೀಟಾಗಿ ಫ್ರೈ ಆದಮೇಲೆ ನಿಮಗೆ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. 1.5 ಲೋಟಕ್ಕೆ ನಾನು ಹತ್ತತ್ರ ಒಂದು 3.5 ಲೋಟದಷ್ಟು ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಏಕೆಂದರೆ ಬಿರಿಯಾನಿ ಉದುದ್ರಾಗಿದ್ರೇ ತುಂಬ ಚೆನ್ನಾಗಾಗೋದು. ಸೊ ಅದಕ್ಕೆ ಸ್ವಲ್ಪ ನೀರನ್ನು ಕಡಿಮೆ ಮಾಡಿಕೊಂಡೇ ಹಾಕ್ಕೊಳ್ಳಿ. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿ. ನೆಕ್ಸ್ಟ್ ಅದು ಚೆನ್ನಾಗಿ ಕುದಿ ಬರಬೇಕು. ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ. ಚೆನ್ನಾಗಿ ಕುದಿ ಬರಬೇಕು. ಚಿಕನ್ನು ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ, ಈರುಳ್ಳಿ ಟೊಮೆಟೊ ಎಲ್ಲ. ಅದಕ್ಕೆ ನಾನು 1.5 ಲೋಟದಷ್ಟು ಬುಲೆಟ್ ರೈಸನ್ನು ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ತೊಳೆದು ನಾನಿವಾಗ ಕುದೀತಾ ಇತ್ತಲ್ಲ, ಅದಕ್ಕೆ ನಾನು ಅಕ್ಕಿನ ಆ್ಯಡ್ ಮಾಡ್ತಾಯಿದ್ದೀನಿ. ಅಕ್ಕಿ ಆ್ಯಡ್ ಮಾಡ್ಕೊಂಡು ಅದಕ್ಕೆ ನಾವು ಅಕ್ಕಿನ ಆ್ಯಡ್ ಮಾಡಿ ಅದನ್ನು ನಾವು ಬೇಯಕ್ಕೆ ಇಟ್ಬಿಡ್ಬೇಕು. ಅದನ್ನು ನಾವು ಒಂದು 5 ನಿಮಿಷ ನೀಟಾಗಿ, ನಾನು ಕುಕ್ಕರಲ್ಲಿ ವಿಜಲ್ ಮಾಡ್ತಾಯಿಲ್ಲ ಫ್ರೆಂಡ್ಸ್, ನಾನು ಇದನ್ನು ನೀಟಾಗಿಯೇ ಕುದಿಸ್ತಾಯಿದ್ದೀನಿ. ಕುದಿಸಿ ನಾನು ಹಾಗೆ ಮಾಡ್ತಾಯಿದ್ದೀನಿ. ಯಾಕಂದರೆ ಕುಕ್ಕರಲ್ಲಿ ಕೂಗಿಸಿದ್ರೆ ಅದು ಅನ್ನ ಸ್ವಲ್ಪ ಬೆಂದೋಗ್ಬಿಡುತ್ತೆ, ಉದುದ್ರಾಗಿ ಬರೋಲ್ಲ. ಸೊ ಅದಕ್ಕೆ ನೋಡಿ 5 ಮಿನಿಟ್ಸ್ ಬಿಟ್ಟು ಬೆಂದಿದೆ ಚೆನ್ನಾಗಿ. ಚಿಕನ್ ಬಿರಿಯಾನಿ ತುಂಬ ಚೆನ್ನಾಗಿ ಬಂದಿದೆ, ಉದುದ್ರಾಗಿ ತುಂಬ ಚೆನ್ನಾಗಿದೆ. ಇದನ್ನು ಚಿಕನ್ ಚಾಪ್ಸ್ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು.